ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಅಗ್ರಿ ಲ್ಯಾಂಡ್. ಇದು ಬಂದು 3 ಎಕರೆ 10 ಗುಂಟೆ ಲ್ಯಾಂಡ್, ಫಾರಮ್ ಹೌಸ್. ಲ್ಯಾಂಡಲ್ಲಿ 210 ತೆಂಗಿನ ಗಿಡಗಳಿದೆ. ಆಲ್ಮೋಸ್ಟ್ 1 ಇಯರ್ ಹತ್ರ ಏಜ್ ಆಗಿರುವಂಥದ್ದು. ಮತ್ತು ಎಲ್ಲ ಗಿಡಕ್ಕೂ ಕೂಡ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡಿದ್ದಾರೆ. ಮತ್ತು ಸುತ್ತ ಲ್ಯಾಂಡ್ ಫೆನ್ಸಿಂಗ್ ಆಗಿದೆ. ಫೆನ್ಸಿಂಗ್ ವಿತ್ ಸೋಲಾರ್ ಕಲೆಕ್ಷನ್ಸ್, ಸೊ ದಟ್ ನಿಮ್ಗೆ ಯಾವುದೇ ರೀತಿಯ ಪ್ರಾಣಿಗಳಿಂದಾಗಲಿ ಬೇರೆ ಮನುಷ್ಯರಿಂದಾಗಲಿ ಅಪಾಯ ಇರೋದಿಲ್ಲ. ಹಾಗೆ ಇದು ಒಳ್ಳೆ ರೆಡ್ ಸಾಯಿಲ್ ಬರ್ತದೆ ಲ್ಯಾಂಡಲ್ಲಿ, ಮತ್ತು ಬೇರೆ ಬೆಳೆಗಳಿಗೂ ಭಾಳ ಅನುಕೂಲ ಆಗ್ತದೆ. ಮತ್ತು ನೀವು ನೋಡ್ತಾ ಇರ್ಬೋದು, ಇದು ಟಾರ್ ರೋಡ್ ಅಟ್ಯಾಚ್ ಇರ್ತಕ್ಕಂತಹ ಲ್ಯಾಂಡು. ಮತ್ತು ಲ್ಯಾಂಡ್ಗೆ 2 ಗೇಟ್ಗಳಿದೆ, 14 ಅಡಿ 14 ಅಡಿದು 2 ಗೇಟ್ಗಳಿದೆ. ಮತ್ತು ವಿಲೇಜಿಂದ ತುಂಬ ಹತ್ತಿರ ಆಗ್ತದೆ, ಒಂದು 16 ಕಿಲೋಮೀಟ್ರ್ ಇದೆ ವಿಲೇಜಿಂದ. ಮತ್ತು ಇದು ಬಂದು ಮೇನ್ ಎಂಟ್ರೆನ್ಸ್ ಕೂಡ ಟಾರ್ ರೋಡ್ ಅಟ್ಯಾಚ್ ಇದೆ. ಹಾಗೆಯೇ ಲ್ಯಾಂಡಿಗೆ ಸಪ್ರೇಟ್ ಟ್ರಾನ್ಸ್ಫಾರ್ಮರ್ ಕಲೆಕ್ಷನ್ ಇದೆ. ಮತ್ತು ಇದೊಂದು ಮನೆ, ಸಿಂಗಲ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಎಲ್ಲ ಇದೆ, ಭಾಳ ಚೆನ್ನಾಗಿದೆ. ಮತ್ತು ಇದು ಒಳ್ಳೆ ಬೋರ್ವೆಲ್ ಕಲೆಕ್ಷನ್ ವಿತ್ ಮೋಟಾರ್ ಕಲೆಕ್ಷನ್ಸ್ ಇದೆ. ಸೊ ದಟ್ ನೋಡ್ತಾ ಇರ್ಬೋದು, ಒಳ್ಳೆ ಪ್ರೆಷರಲ್ಲಿ ನೀರು ಬರ್ತದೆ. ಒಂದು 2-2.5 ಇಂಚು ನೀರಿದೆ, ಒಳ್ಳೆ ಲ್ಯಾಂಡ್. ಮತ್ತು ಇದು ಬಂದು ಮೈಸೂರಿಂದ ಒಂದು 60-65 ಕಿಲೋಮೀಟ್ರ್ ಆಗ್ತದೆ. ಗುಂಡ್ಲುಪೇಟೆಯಿಂದ 18 ಕಿಲೋಮೀಟ್ರ್ ಆಗ್ತದೆ. ಮತ್ತು NH ಇಂದ 1.5 ಕಿಲೋಮೀಟ್ರ್ ಆಗ್ತದೆ ಲ್ಯಾಂಡ್ಗೆ. ಮತ್ತು ಟಾಪ್ ವ್ಯೂಯಿಂದ ಕೂಡ ಒಳ್ಳೆ ಚೆನ್ನಾಗಿ ಕಾಣಿಸ್ತದೆ. ಆಸಕ್ತರು ಇದನ್ನು ಬೈ ಮಾಡಬೇಕಂತಿರೋರು ವಾಟ್ಸಪ್ ಮುಖಾಂತರ ನಮ್ಮನ್ನು ಸಂಪರ್ಕಿಸಿ. ಧನ್ಯವಾದಗಳು. ಥ್ಯಾಂಕ್ ಯು.